ಮನೇಲಿ ಯಾವಾಗ್ಲೂ ಮಾಡೋಂತ ಚಿಕನ್ ಫ್ರೈ ಬೋರ್ ಆಗಿದ್ರೆ ಈ ರೀತಿ ಒಂದ್ಸರಿ ಸ್ಪೈಸಿ ಚಿಕನ್ ಫ್ರೈ ಟ್ರೈ ಮಾಡಿ. ತುಂಬಾನೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಅಷ್ಟೇ ಕಮ್ಮಿ ಟೈಮಲ್ಲಿ ಮಾಡೋಂತ ಈ ಸ್ಪೆಷಲ್ ಚಿಕನ್ ಫ್ರೈ ಅಷ್ಟೇ ರುಚಿಯಾಗಿರುತ್ತೆ. ಮೊದಲಿಗೆ ಒಂದ್ 3 ರಿಂದ 4 ಇಂಚ್ ಶುಂಠಿ, 1-2 ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, ಮತ್ತೆ ಒಂದು 5 ರಿಂದ 6 ಹಸಿಮೆಣಸು, ಇದಿಷ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಟ್ಕೊಂಡು, ನಂತರ 1 kg ಚಿಕನ್ ಆಲ್ರೆಡಿ ನಾನು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡು ಮಾಡಿಟ್ಟಿರುವಂತ ಪೇಸ್ಟು ಮತ್ತೆ ಉಪ್ಪು, ಖಾರ, ಅರಿಶಿನ ಪುಡಿ 2 ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 hour ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಕೂಡ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಮ್ಯಾರಿನೇಟ್ ಆಗಿರುವಂತ ಚಿಕನ್ ನ ಹಾಕಿ ಒಂದು 60% ಕುಕ್ ಮಾಡಬೇಕು. ಫ್ರೈ ಮಾಡ್ತಾನೆ ಇರಬೇಕು, ಬಿಡದೆ ಇರೋ ತರ. ಬಟ್ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನಲ್ಲಿ ಮಾಡಬೇಡಿ. ಫುಲ್ ಸ್ಲೋ ಫ್ಲೇಮ್ ನಲ್ಲಿ ಒಂದು 10 ಮಿನಿಟ್ಸ್ ಈ ತರ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಒಂದು 60% ಕುಕ್ ಆಗುತ್ತೆ ಚಿಕನ್. ಕುಕ್ ಆಗಿರೋ ಚಿಕನ್ ನ ಸ್ಟ್ರೈನ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದೇ ಪ್ಯಾನ್ಗೆ 1-2 ಈರುಳ್ಳಿ ಉದ್ದುದ ಕಟ್ ಮಾಡಿ ಹಾಕಿರೋದು, ಒಂದು 5 ರಿಂದ 6 ಹಸಿಮೆಣಸು ಸ್ಲಿಟ್ ಮಾಡಿ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಅಥವಾ ಚಿಕನ್ ಪೌಡರ್ ಏನಾದ್ರೂ ಹಾಕೋಬಹುದು, ಮತ್ತೆ 1 ಸ್ಪೂನ್ ಧನಿಯಾ ಪುಡಿ, ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಗಳೆಲ್ಲ ಹುರಿತಾ ಇರಬೇಕಾದ್ರೇನೆ ಒಳ್ಳೆ ಘಮ ಬರುತ್ತೆ. ಡೆಫಿನೆಟ್ಲಿ ನೀವು ಇದನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು, ಅಷ್ಟು ಟೇಸ್ಟಿ ಆಗಿರುವಂತ ಚಿಕನ್ ಫ್ರೈ. ಅಂಡ್ ಚಿಕನ್ ಹಾಕಿ ಇವಾಗ ಒಂದು 10 ನಿಮಿಷ ಮತ್ತೆ ಸ್ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಈ ಸ್ಟೇಜ್ ಅಲ್ಲಿ ಚಿಕನ್ ಕಟ್ಟೋಗುತ್ತೆ. ಸೊ ಕಟ್ಟೋಗದೆ ಇರೋ ಹಾಗೆ ನೀವು ಮಿಕ್ಸ್ ಮಾಡ್ತಾನೆ ಇದ್ರೆ ಸ್ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿರುತ್ತೆ ಚಿಕನ್. ಇದಕ್ಕೆ ನಾನು ಕರಿಬೇವು ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸ್ಲೋ ಫ್ಲೇಮ್ ನಲ್ಲೇ ಮುಚ್ಚಿಟ್ಟು ಬೇಯಿಸಬೇಕು. ಯಾವುದೇ ಕಾರಣಕ್ಕೂ ನೀರ್ ಹಾಕಬೇಡಿ, ನೀರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ಚಿಕನ್ ಆಲ್ರೆಡಿ ಎಣ್ಣೆನಲ್ಲೇ ಚೆನ್ನಾಗಿ ಕುಕ್ ಆಗಿರುತ್ತೆ. ಅಂಡ್ ಕುಕ್ ಆಗ್ಬೇಕಾದ್ರೆ ಬಿಟ್ಕೊಳತ್ತಲ್ಲ ನೀರು, ಆ ನೀರಲ್ಲೇ ಚೆನ್ನಾಗಿದ್ ಬೆಂದೋಗುತ್ತೆ. ತಿಳಿ ಸಾರ್ಗಾಗ್ಲಿ ಅಥವಾ ಬೇಳೆ ಸಾರ್ಗಾಗ್ಲಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸ್ಪೈಸಿ ಆಗಿ ಸಖತ್ತಾಗಿರುತ್ತೆ. ಪಕ್ಕ ನೀವು ಇದನ್ನ ಟ್ರೈ ಮಾಡ್ತಿರಲ್ಲ. ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಖುಷಿ ಪಡ್ತೀನಿ. ಅಂಡ್ ನೆಕ್ಸ್ಟ್ ಯಾವ ಹೆಲ್ದಿ ರೆಸಿಪೀಸ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸಕ್ಕದಾಗಿರುವಂತ ಸ್ಪೈಸಿ ಆಗಿರೋ ಚಿಕನ್ ಫ್ರೈ ತಯಾರಾಗುತ್ತೆ. ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಿದೆಯೋ ಅಷ್ಟೇ ರುಚಿಯಾಗಿದೆ. ಡೆಫಿನೆಟ್ಲಿ ಇದು ಬಿಗಿನರ್ಸ್ಗಾಗ್ಲಿ ಬ್ಯಾಚುಲರ್ಸ್ಗಾಗ್ಲಿ ಈಸಿಯಾಗಿ ಮಾಡುವಂತ ರೆಸಿಪಿ. ಇಷ್ಟೆಲ್ಲ ಸುಲಭವಾಗಿ ಅಡ್ಗೆ ಮಾಡಬಹುದು ಅಂತ ಗೊತ್ತಿದ್ರೆ ಅಡ್ಗೆ ಮಾಡಕ್ಕೆ ಬರ್ದೇ ಇರೋರು ಅಥವಾ ಅಡ್ಗೆನೆ ಮಾಡದೇ ಇರೋರು ಕೂಡ ತುಂಬಾ ಸಿಂಪಲ್ ಆಗಿ ಮಾಡಿ ಬಿಸಾಕ್ಬಿಡ್ಬೋದು. ಅಷ್ಟು ಸಖತ್ತಾಗಿರುತ್ತೆ ಈ ಚಿಕನ್ ಫ್ರೈ. ನಿಮಗೆ ಗೊತ್ತಿರೋ ಬ್ಯಾಚುಲರ್ಸ್ಗೆ ಅಥವಾ ಬಿಗಿನರ್ಸ್ಗೆ ಈ ರೆಸಿಪಿನ ಶೇರ್ ಮಾಡೋದು ಮರಿಬೇಡಿ. ಬಿಸಿ ಬಿಸಿ ಅನ್ನಕ್ಕೆ ಚಿಕನ್ ಫ್ರೈ ಹಾಕೊಂಡು ತಿಂತಾ ಇದ್ರೆ ಆಹಾ ಸಕ್ಕತ್ತಾಗಿರುತ್ತೆ.